ಹಲೋ ಗೆಳೆಯರಿ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರಶ್ನೆ ಮತ್ತು ಉತ್ತರವನ್ನು ನೋಡೋಣ ಬನ್ನಿ. ಇಲ್ಲಿ ನಾವು ಕಂತೆ ಎತ್ತು ಎಂಬ ನುಡಿಗಟ್ಟಿನ ಅರ್ಥವನ್ನು ನೋಡೋಣ. ಇಲ್ಲಿ 4 ಆಯ್ಕೆಗಳಿವೆ. 4ನೇ ಆಯ್ಕೆ ಮೊದಲು ಹೊರಡು ಎನ್ನುವಂತಹ ಅರ್ಥವಾಗಿರುತ್ತದೆ. ನಾಲಿಗೆಗೆ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ಮಾತನಾಡಲು ಮನಸ್ಸುಂಟಾಗು, ಮಾತನಾಡಲು ಮನಸ್ಸಾಗದಿರು. ಇದರ ಉತ್ತರ ಮಾತನಾಡಲು ಮನಸ್ಸುಂಟಾಗು. ಇಲ್ಲಿ ಒಂದು ಗಾದೆ ಮಾತನ್ನು ನೋಡೋಣ. ಆಳಾಗಿ ದುಡಿ, ಅರಸನಾಗಿ ಉಣ್ಣು. ನಂತರ ಇಲ್ಲಿ ಒಂದು ಪ್ರಶ್ನೆಯನ್ನು ನೋಡುವುದಾದರೆ, ಹನುಮಂತನು ಸಂಜೀವಿನಿ ಪರ್ವತವನ್ನು ತರಲು ಹೊರಟಾಗ ರಾವಣನು ಮುನಿ ರೂಪದಲ್ಲಿ ಯಾರನ್ನು ಕಳುಹಿಸಿದ? ಕಾಲನೇಮಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ರೂಪಾಯಿ ಮುಖಬೆಲೆಯ ಕಾಗದದ ನೋಟನ್ನು ಮೊದಲು ಮುದ್ರಿಸಿತು? 5 ರೂಪಾಯಿ ನೋಟನ್ನು ಮೊದಲು ಮುದ್ರಿಸಿತು. ಕಾಲನೇಮಿಯು ಹನುಮಂತನಿಗೆ ಕೊಳದಲ್ಲಿ ಇಳಿಯಲು ಹೇಳಿದಾಗ ಅವನಿಗೆ ಏನು ತೊಂದರೆಯಾಯಿತು? ಮೊಸಳೆ ಹಿಡಿಯಿತು. ಅರಮನೆಯಲ್ಲಿ ಇರುವುದು, ಕರದಲ್ಲಿ ಬರುವುದು, ತನ್ನ ನೆಂಟರನ್ನು ತಾನೇ ಮಟ್ಟ ಮಾಡುವುದು. ಇದರ ಅರ್ಥ ಅರ. ರುಚಿಗೆಟ್ಟ, ಅಸಹ್ಯವಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹೆಗಟು. ನಾಲಿಗೆ ತುದಿಗೆ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ಇನ್ನೇನು ಹೇಳಿ ಬಿಡಬೇಕು ಅನಿಸು. ಸಂಧಿ, ಬಿರುಕು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹೆಡಕು. ಅಂತರಿಕ್ಷದ ಗಿಡದನು ಭೂಲೋಕದ ಹೆಣ್ಣನ್ನು ಒರೆಸಿ ಬೇಯಿಸಿದ ಬೆಣ್ಣೆಯಲ್ಲಿ ಮೆಂದಾಗ ಹೋಕುಳಿ. ತಾಂಬೂಲ.